ಸಹೋದರ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಸ್ವಲ್ಪ ಶಾಂತಿಯನ್ನು ವಹಿಸು. ಶಾಂತಳಾಗು ಪಾಂಚಾಲಿ, ಶಾಂತಳಾಗು. ಶಾಂತಳಾಗು ಅಣ್ಣ, ಶಾಂತನಾಗು. ಪಾಂಡುನಂದನರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ಪ್ರಚಂಡ ಭೀಮನ ಪ್ರಣಾಮ ಸ್ವೀಕರಿಸು. ನಿನಗೂ ಮಂಗಳವಾಗಲಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ ಪರಮಾತ್ಮ. ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು ದೇವ, ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ? ವಾಸುದೇವ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರವಾದ ಪ್ರಜಾಕೋಟಿಯನ್ನು, ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ
ಕಲುಷಿತವಾದ ಭರತ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಲೆಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ವಾಸುದೇವ, ಧರ್ಮನಂದನ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ ಪರಮಾತ್ಮ. ಆದುದರಿಂದ ನೀನು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ತೆರಳಿ ಹೇಗಾದರೂ ಮಾಡಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಪರಮಾತ್ಮ, ಸಂಧಿಗೆ ಸಮ್ಮತಿಸುವಂತೆ ಮಾಡು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದೆ. ಆದರೆ ಏನು ಮಾಡುವುದು? ಯುದ್ಧ ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರ ಕೋಟೆ ಎಂದೇ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಸರಿ. ಇನ್ನು ಅರ್ಜುನ? ಕೃಷ್ಣ, ಅಗ್ರಜರ ಮಾತುಗಳನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗನೆ ಅವುಗಳನ್ನು ತೊಲಗಿಸಿ ಮುಂದೊಗ್ಗೋಣವೆಂದು ಮೇಲೇರುವ ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂದುವರೆಯಲು ಬಿಡುತ್ತಿಲ್ಲ. ಚಚೆ, ನಮ್ಮ ಈ ಏಡಿ ಜನ್ಮವನ್ನು ಸುಡಬೇಕು. ಅರ್ಜುನ,
ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೊಪ್ಪಿಕೊಂಡ ಮೇಲೆ ಮಾತೃಕುಮಾರರಾದ ನಕುಲ ಸಹದೇವಾದಿಗಳು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ ತಂಗಿ ದ್ರುಪದ ನರೇಂದ್ರ ನಂದಿನಿ ಅಣ್ಣ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೇ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಣ್ಣ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕೈ ಹಿಡಿದ ಧರ್ಮಪತ್ನಿಯನ್ನೇ ದ್ಯೂತದಲ್ಲಿ ಪದವಾಗಿಟ್ಟು ಸೋತವರು ಈ ಧರ್ಮರಾಯರು. ಇವರ ಅಭಿಪ್ರಾಯಗಳು ಧರ್ಮಸಮ್ಮತ ಅಷ್ಟೇ ಏಕೆ, ಈ ಲೋಕಸಮ್ಮತವೂ ಹೌದು. ಇವರಿಂದ ನಿನ್ನ ಪ್ರತಿಜ್ಞೆಯನ್ನು ಈಡೇರಿಸಲು ಸಾಧ್ಯವೇ ಅಣ್ಣ? ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದಂತಹ ಆ ಭಂಡಬಕನನ್ನೇ ಕೊಂದಂತಹ ಮಹಾ ದೋರ್ದಂಡ ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ ಎಂಬ ನಾಮಾಂಕಿತಗಳನ್ನು ಹೊತ್ತು ಆ ಪರಶಿವರೊಡನೆ ಹೋರಾಡಿ ಆತನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದಂತಹ ಪರಮವೀರ ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟ್ಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನಗಿವರಾರ ಸಹಾಯವೂ ಬೇಡ. ನಾನೋರ್ವಳೆ ರಣರಂಗವನ್ನು ಪ್ರವೇಶಿಸಿ ರಣ ಚಂಡಿಯಾಗಿ ಹೋರಾಡಿ ಆ ದುಶ್ಯಾಸನರ ಬಿಸಿ ರಕ್ತದಿಂದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆನು. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಹುಟ್ಟಿದ ನಾನು ಅಗ್ನಿಯಲ್ಲಿಯೇ ಪ್ರಾಣ ತ್ಯಾಗ ಮಾಡುವೆನಣ್ಣ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೂ ಒಂದು, ಈ ದ್ರೌಪದಿಯ ಅಭಿಪ್ರಾಯವು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದಿಲ್ಲ ಬ್ರೋ? ನೀನು ಕೇಳಲಿಲ್ಲವೇನು? ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮಸೇನಿಗೆ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದೇಕೋ? ನಿಮ್ಮೀ ಕುಹು ಕಂಠದ ಕಳ್ಳರಿವ ಕರೆ ಇರುವುದಿರುವಲ್ಲವೇ? ಇಲ್ಲಿ ಕಂಬನಿಗೆ ಬದಲಾಗಿ ಹಾಗೆ ಹೆಂಡರ ಕಣ್ಗಳಲ್ಲಿ ಶತಸಹಸ್ರ ಮಿಡಿ ಕಂಬನೇ ಹೆಚ್ಚುವೆನು. ಕಾವಲೇ ಗೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಳಕಿ ಕುರು ಸಮುದ್ರವ ಸೆಳೆದು ತರುವನ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ನೋಡೋಣ. ಸುತ್ತೆ ಕಟ್ಟಿಸ ನಿನ್ನೆ ಬಿಡುವ ಒಳಗಿರುವೆತಯ ದೇವರ ಮಧ್ಯಮ ದೇವ ಸಮುದ್ರ ಕೃಷ್ಣ, ಅಂದು ಆ ಕರ್ಣನ ಶಿರವನ್ನು ಭೂಗತ ಮಾಡುವುದಾಗಿ ಶಪಥ ಮಾಡಿ ಆ ಕುರುವಂಶನಾಶಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದ್ರುಪದ ಕುವರಿಗೆ ಕವಿದಿರತಕ್ಕಂತಹ ಅಪಮಾನ ಹೊದಿಕೆಯನ್ನು ಕಿತ್ತೊಗೆಯದೆ ಅದಂತಹ ತಂದೆ
ಮರೆತ ಏಕಚರ್ಯ ಬಿಡು ದೇವಾನಿಯ ಬಳ್ಳೆಯನ್ನ ದೇವಾನಿಯ ಬಳ್ಳೆಯನ್ನ ಮರೆತ ಏಕಚರ್ಯ ಬಿಡು ದೇವಾನಿಯ ಬಳ್ಳೆಯನ್ನ ಒಯ್ಯಿದೆ ಕನ್ನಡ ಚಿರವನ್ನು ಕಡಿಸಿದೆ ಒಯ್ಯಿದೆ ಕನ್ನಡ ಚಿರವನ್ನು ಕಡಿಸಿದೆ ಈಗ ಅದಂತ ತನುವನ್ನು ಕಡಿಸೆ ಈಗ ಅದಂತ ತನಿಯನ್ನು ಕಡಿಸೆ ತಮರದಲ್ಲಿ ವಿನಾಶಂ ಕಡಿಸ ಪಾಪಾತ್ಮಕ ಗೌರವನ ಬರಬ ದೇವಾನಿಯ ಬಳ್ಳೆಯನ್ನು ಮರೆತ ಏಕಚರ್ಯ ಬಿಡು ದೇವಾನಿಯ ಬಳ್ಳೆಯನ್ನು ತಡ ಆಡಿಯರನ್ನು ಕಡಿಸಿದೆ ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದು ತೀರಲೇಬೇಕು. ಅರ್ಜುನ ಧರ್ಮನಂದನ, ವಾಸುದೇವ, ಭೀಮಾರ್ಜುನರು ಬಾಹ್ಯದಲ್ಲಿ ಸಂಧಿಗೊಪ್ಪಿಕೊಂಡರು ಅವರ ಅಂತರಂಗದಲ್ಲಿನ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಹುರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳದೆ ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಪ್ರತಿಕಾರ ತೀರಲೇಬೇಕು. ತಂಗಿ ದೃಪದನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು.
ಸಂಧಾನಕ್ಕಾಗಿ ನಾಳಿನ ಕುರುಸಬೇಕು. ಆಗಬಹುದು ಪರಮಾತ್ಮ. ತಂಗಿ, ಅಣ್ಣ, ಧರ್ಮಪುತ್ರನ ಮಾತನ್ನು ಮೋದಿಸಿಕೊಂಡು ಸಂಧಿಯನ್ನು ಏರ್ಪಡಿಸದೆ ಘನಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕು ನಿನ್ನಲ್ಲಿ ಬೇಡಿಕೊಳ್ಳುವನಣ್ಣ. ತಂಗಿ, ಈ ಮುರಹರನ ತಂಗಿಯ ಮುಡಿಗೆ ಕೈ ಹಾಕಿ ಹೆಳೆದ ಕೆಡಗ ಕೌರವನ ಪಡೆಯ ಪಡವಿಯೋಳ್ ಅಡಗಿಸದೆ ಬಿಡುವೆನೇ ತಂಗಿ. ಚಿಂತೆ ಪಡದಿರು ತಾಳೆ ಕೌರವನ ಓಲವ ಪಾಂಡವಗೆ ಮದಿಸಿದ ಕೌರವನ